ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಾಕ್ಬಿಡಿ, ಬೇರೆ ಏನು ಬೇಡ. ಸೊ ಎಲ್ಲರೂ ಹೇಗಿದ್ದೀರಾ? ಬೇಕಾ ಈ ಡೈಲಾಗು? ಜನ್ಮಕ್ಕೆ ಹೋಗೋ. ಆಲ್ಮೋಸ್ಟ್ ಎಲ್ಲ ಚೆನ್ನಾಗೇ ಇರ್ತೀರ. ನಾನು ಅಷ್ಟೇ ಚೆನ್ನಾಗಿದ್ದೀನಿ. ಸೊ ತುಂಬ ದಿನ ಆಯಿತು ವ್ಲಾಗ್ ಮಾಡಿ, ಆಲ್ಮೋಸ್ಟ್ 1 ತಿಂಗಳೇ ಆಗೋಯ್ತು ಅಂದ್ಕೊಳ್ಳಿ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನನಗೂ ಬೇರೆ ಅದು ಇದು ಏನೇನೋ ಆಗಿ ಲಾಸ್ಟ್ಗೆ ಮಾಡಿರೋ ವ್ಲಾಗ್ನ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ. ಸೊ ಆ ಟೆನ್ಷನಲ್ಲಿ ಬೇರೆ ವ್ಲಾಗು ಮಾಡೋದಕ್ಕೆ ಹೋಗಲಿಲ್ಲ. ಸೊ ಅದಕ್ಕೆ ಇವತ್ತು ತುಂಬ ದಿನ ಆಯ್ತಲ್ವ ಅಂತೇಳಿ ವ್ಲಾಗ್ ಮಾಡೋಣ ಅಂತ ಗಾಡಿ ತೊಗೊಂಡು ಆಚೆ ಬಂದೆ. ಮೇಯ್ನ್ ಗಾಡಿ ತೊಗೊಂಡು ಆಚೆ ಬಂದಿದ್ದು ಸರ್ವಿಸ್ ಮಾಡಿಸೋದಕ್ಕೆ. ಮೋಸ್ಟ್ಲಿ 7 ಸರ್ವಿಸ್ ಅಂದ್ಕೊತೀನಿ ನನ್ನ ಗಾಡಿದು. 3 ವರ್ಷ ಆಯಿತು. 3 ವರ್ಷದ 2 ತಿಂಗಳಾಯಿತು. ಅಷ್ಟು ಮಾನ್ಸೂನ್ ರೈಡ್ ಯಾರು ನೋಡಿದ್ದೀರೋ ಅವ್ರಿಗೆ ಗೊತ್ತಿರುತ್ತೆ. ಏನಕ್ಕಂದರೆ ರೈಡ್ಗೆ ಹೋಗೋದಕ್ಕೆ ಮುಂಚೆ ನಾನು 6th ಸರ್ವಿಸ್ ಮಾಡಿಸ್ಕೊಂಡು ಹೋಗಿದ್ದು ಗಾಡಿನ. ಅದಾದಮೇಲೆ ಇವಾಗಲೇ ಸರ್ವಿಸ್ಗೆ ಹೋಗ್ತಾ ಇರೋದು. ಏನಕ್ಕಾದ್ರೆ ನಾನು ಲಾಂಗ್ ಬಿಟ್ಟರೆ ಮನೆ ಹತ್ರ ಆಗಲಿ ಕಾಲೇಜ್ಗಾಗಲಿ ನಾನು ಗಾಡಿ ತೊಗೊಂಡೇ ಬರೋಲ್ಲ. ಇದು ಏನಿದ್ರು ಲಾಂಗ್ ಹೋಗೋದಕ್ಕೆ ಅಥವಾ ಏನಾದರೂ ರೈಡ್ಸ್ ಇದ್ದರೆ ಒಂದು 60-70 ಕಿಲೋಮೀಟ್ರ್ ಇಲ್ಲ 100 ಕಿಲೋಮೀಟ್ರ್ ಅಪ್ ಆ್ಯಂಡ್ ಡೌನ್ ಇದ್ದರೆ ಮಾತ್ರ ಈ ಗಾಡಿ ತೆಗಿತೀನಿ. ಇಲ್ಲ ಅಂದರೆ ಆ್ಯಕ್ಟಿವ್ ಇದೆ. ನಮ್ಮ ಏರಿಯಾ ಟ್ರಾಫಿಕ್ಕಿಗೆ ಅದೇ ಬೆಸ್ಟು ನನಗೆ. ಇದು ಗೇರ್ ಚೇಂಜ್ ಮಾಡು ಫುಲ್ ಹೀಟಾಗಿ ತೊಡೆ ಆ ಥರ ಎಲ್ಲ ಫುಲ್ ಬಿಸಿ ಅಂಟ್ಕೊಬಿಡುತ್ತೆ ಹಂಗೆ. ಸೊ ಅದಕ್ಕೆ ಇದನ್ನು ಜಾಸ್ತಿ ತೆಗಿಯೋದಕ್ಕೆ ಹೋಗೋಲ್ಲ, ಅದಕ್ಕೆ ಜಾಸ್ತಿ ಓಡೋದು ಇಲ್ಲ. ಇದು ಲಾಂಗ್ ಹೋದಾಗ ಮಾತ್ರ ಒಂದೇ ಸಲ 2,000-3,000 ಫಿಕ್ಸ್. ಸೊ ಅದಕ್ಕೆ ನೆಕ್ಸ್ಟು ದೊಡ್ಡದಾಗಿ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನೋಡೋಣ ಎಷ್ಟು ಮಟ್ಟಕ್ಕೆ ಸಕ್ಸಸ್ ಆಗ್ಬೋದು ಅಂತ. ಐ ಹೋಪ್ ಇಟ್ ವಿಲ್ ಗೆಟ್ ಸಕ್ಸಸ್. ಸೊ ನೋಡಬೇಕು. ಅಷ್ಟರಲ್ಲಿ ಈ ಗಾಡಿ ಏನು ಪ್ರಾಬ್ಲಮ್ ಆಗಿಲ್ಲ ಅಂದರೆ ನನಗೂ ರಿಸ್ಕ್ ಇರೋಲ್ಲ. ಏನಕ್ಕಂದರೆ ಅದಕ್ಕಂದೇ ಬಜೆಟ್ ಎಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಬಿಗ್ ರೈಡ್, ಪ್ಲ್ಯಾನಿಂಗ್ ಫಾರ್ ಎ ಬಿಗ್ ರೈಡ್. ಹೋಗೋದಂತೂ ಫಿಕ್ಸು. ಅದಕ್ಕೆ ಈ ಚಿಕ್ಕ ರೈಡೆಲ್ಲ ಅವಾಯ್ಡ್ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಎಲ್ಲೂ ಹೋಗ್ತಾಯಿಲ್ಲ ಆಚೆ ಈ ನಡುವೆ. ಓಡಿದ್ರೆ ದೊಡ್ಡದಾಗೆ ಹೊಡೆಯೋಣ ಅಂತ. ಸೊ ಅದಕ್ಕೆ ಇವಾಗಲಿಂದನೇ ಗಾಡಿ ಎಲ್ಲ ರೆಡಿ ಮಾಡಿಸಿಡ್ತಾ ಇದ್ದೀನಿ. ಈ ಸರ್ವಿಸ್ ಒಂದು ಆಗಿಬಿಟ್ರೆ ಸರ್ವಿಸ್ ತಲೆನೂ ಇರೋಲ್ಲ ನನಗೆ. ಸೊ ಅದಾದಮೇಲೆ ಡಿಸ್ಪ್ಲೇಗಳು ಚೇಂಜ್ ಮಾಡ್ಕೋಬೇಕು, ಹಾಗೆ ಫ್ರಂಟ್ ಟೈರ್ ಚೇಂಜ್ ಮಾಡಬೇಕು. ಇದು ಮಾಡ್ತು ಅಂದರೆ ಮುಗೀತು, ಗಾಡಿ ಗನ್ ಆಗೋಗುತ್ತೆ ಆಲ್ಮೋಸ್ಟು. ಜಿಲ್ಲೆ ಆಯ್ತಪ್ಪ, ಕಾಲೇಜು ಶಾಶ್ವತ ಅಂದ್ಕೊಂಡು ಫೈನಲ್ ಸೆಮ್ಮಿಗೆ ಕಾಲೇಜ್ಗೆ ಹೋಗಿಲ್ಲ. ಬರೀ ಇಂಟರ್ನಲ್ಸ್ಗೆ ಹೋಗ್ತೀವಿ, ಬರಿತೀವಿ, ಬರ್ತೀವಿ ಅಷ್ಟೇ. ಇಂದ ಬರೀ ಆಕ್ಸಿಡೆಂಟ್ಗಳಿಗೂ ಮನೆ ಬಿಡ್ತಾ ಒಬ್ಬರು ಬಿದ್ದೋಗಿದ್ರು ಅಲ್ಲಿ ರೋಡಲ್ಲಿ. ಅದು ಲೇಡೀಸು. ಕಾಮಿಡಿ ಏನಂದರೆ ಕ್ಯಾಮ್ರಾ ಆನ್ ಆಗಿರಲಿಲ್ಲ. ಗಾಡಿ ಎತ್ತಿದ್ರು ಪಾಪ ಹಿಂದೆಯಿಂದ ಒಬ್ಬ ಯಾರೋ ಅಂಕಲ್ಲು. ಮತ್ತೆ ಆ ಅಮ್ಮ ಎತ್ಕೊಂಡು ಗಾಡಿ ಆಫ್ ಮಾಡಿಬಿಡ್ತಾನೆ ಎತ್ತಬೇಕು. ಗಾಡಿ ಎತ್ತಿದ್ಮೇಲೆ ಎಕ್ಸಲೇಟರ್ ಕೊಟ್ಬಿಟ್ಟಿದ್ರು, ಮತ್ತೆ ಅದು ಮುಂದಕ್ಕೆ ಹೋಗ್ಬಿಡ್ತು. ಇವಾಗ ಯಾರೋ ಲೇಡಿ ಗುದ್ದಿರೋದು. ಇವಾಗ ನೋಡ್ಕೊಳ್ಳಿ, ಯಾರು ಏನು ಮಾತಾಡೋಲ್ಲ, ಅವ್ರ ಪಾಡ್ಗೆ ಅವ್ರು ಹೋಗ್ತಾ ಇರ್ತಾರೆ. ಅದೇ ಒಂದು ಹುಡುಗಿ ಗುದ್ಬಿಟ್ಟಿದ್ರೆ ಮುಗ್ದೋಗಿರೋದು ಕತೆ ಇಷ್ಟೊತ್ತಿಗೆ. ಚೆನ್ನಾಗಿ ಗುಮ್ ಕಟ್ಕೊಂಡು ಪಾಪ ಅವನಿಗೂ ಬೈದಾಕಿರೋರು. ಮತ್ತು ಶೋರೂಮು ಆ ಎಣ್ಣಕ್ಕೆ ಫೋನ್ ಮಾಡಬೇಕು. ಚೆನ್ನಾಗೇನು ಈ ಪಾರ್ಟಿ ಅವರೇ. ನಾಲ್ಕು ಜನಕ್ಕೆ ಮಲ್ಕೋಬೋಣ ನಮ್ಮ ಬಾಸ್. ಎಲ್ಲರೂ ಬರ್ತಾ ಇರೋದು ಫಸ್ಟ್ ಟೈಮು. ಕಟ್ಬಿಟ್ಟವ್ರು ಸಮಾಜ ಈ ಸರಿ ಕಟ್ಟಿರೋದು. ಫಸ್ಟ್ ಇದ್ದಿಲ್ಲ ತಾನೆ, ಬರೀ ಫ್ಲವರ್ಸ್ ಎಲ್ಲ 1 ವರ್ಷಕ್ಕೆ ಆಗಿರೋದು. 1 ವರ್ಷಕ್ಕೆ ಹಿಂಗೆ ಕಟ್ಬಿಡೋದು. ಸ್ವಲ್ಪ ಹಂಗೆ ಎಲ್ಲ ಕಡೆ ಐತೆ ಫೋಟೋ. ಅಪ್ಪ ಎಲ್ಲಿಗೆ ಬಂದಿದ್ದೀರಾ ನೀವು? ಎಲ್ಲಿಂದ ಬಂದಿರೋದ?
ಎಲ್ಲಿಂದ ಬಂದಿರೋದು? ಹೌದು. ಬಂದು ದರ್ಶನ್ ಅಂತ ರೀಲ್ಸ್ ಮಾಡ್ತಾರೆ. ಸೊ ಫೈನಲಿ ಸರ್ವಿಸ್ ಆಯಿತು ಗುರು, 7 ಸರ್ವಿಸ್ ಕೂಡ. ಜಿ ಆ್ಯಂಗಲ್ದೆ ದೊಡ್ಡ ತಲೆನೋ. ಟೆಸ್ಟ್ ರೈಡ್ ಎಲ್ಲ ಹೋಗಿ ಬಂದೆ. ಬ್ರೇಕಿಂಗ್ ಎಲ್ಲ ಫಸ್ಟಿಗೆ ಕಂಪೇರ್ ಮಾಡಿದ್ರೆ ಇವಾಗ ಚೆನ್ನಾಗಿದೆ. ಫ್ರಂಟು ಯಾಕಂದರೆ ಫಸ್ಟು ಜರ್ಕ್ ಆಗ್ತಾಯಿತ್ತು, ಇವಾಗ ಜರ್ಕೆಲ್ಲ ಕಡಿಮೆ ಇದೆ. ಬಟ್ ಇವಾಗ ಸ್ವಲ್ಪ ನಿಧಾನವಾಗಿ ಹೋಗೋಣ, ಏನಕ್ಕೆ ಪಾಲಿಶ್ ಎಲ್ಲ ಹೊಡೆದಿರ್ತಾರೆ, ಕರೆಕ್ಟಾಗಿ ಬ್ರೇಕ್ ಹಿಡಿಯಲ್ಲ. ನಾನು ಈ ಅಣ್ಣ ಇದ್ರೆ ಮಾತ್ರ ಬರೋದು, ನಾನು ಇಲ್ಲಿ ಸರ್ವಿಸ್ಗೆ, ಇಲ್ಲ ಅಂದರೆ ಬರೋಲ್ಲ ಗುರು. ಬೇರೆ ಕಡೆ ಹೋಗಿ ಒಂದು ಸಲ ಗೋಲ್ಮಾಲ್ ಮಾಡಿಸ್ಕೊಂಡಿದ್ದೆ ಆಯ್ತು ನಾನು. ಅವತ್ತು ಇವರು ಹೇಳಿದ್ರು, ಬಟ್ ಏನಂದರೆ ನನಗೆ ಅರ್ಜೆಂಟ್ ಇತ್ತು, ಸರ್ವಿಸ್ ಮಾಡಲೇಬೇಕಾಗಿತ್ತು ಅಂಥ ಸಿಚುವೇಶನ್ ಇತ್ತು ಅಂದ್ಬಿಟ್ಟು ಅಲ್ಲೋಗಿದ್ದು. ಇಲ್ಲ ಅಂದರೆ ನಾನು ಅಲ್ಲಿ ಕೂಡ ಹೋಗ್ತಾ ಇರಲಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ಒಂದು ಎಕ್ಸ್ಪೀರಿಯೆನ್ಸ್ ಆಗಬೇಕು ಅಂತ ಹೇಳ್ತಾರಲ್ಲ, ಅದಾದಮೇಲೆ ಬುದ್ಧಿ ಬರೋದು ಎಲ್ಲರಿಗೂ. ಸೊ ಅದೇ ರೀತಿ ನಮಗೂ ಆಯಿತು. ಸೊ 7 ಸರ್ವಿಸ್ ಕಾಸ್ಟು ಮಿನಿಮಮ್ ಎಷ್ಟಾಗಿರ್ಬೋದು ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ, ಅದು ನಿಮಗೆ ಬಿಡ್ತೀನಿ. ಬಟ್ ಎಷ್ಟಾಯಿತು ಅಂತ ನಾನು ಹೇಳ್ತೀನಿ. ಆಲ್ಮೋಸ್ಟ್ ಕಡಿಮೆ ಆಗಿರುತ್ತೆ, ಏನಕ್ಕಂದರೆ ನಾನು ಟೈಮ್ ಟು ಟೈಮ್ ಸರ್ವಿಸ್ ಮಾಡ್ತಾ ಇರೋದ್ರಿಂದ, ಹಾಗೆ ನಾನು ಗಾಡಿ ಮೇಂಟೈನ್ ಮಾಡ್ತಾ ಇರೋದ್ರಿಂದ ಖರ್ಚು ಕಡಿಮೆ ಬರುತ್ತೆ. ಯಾರು ಗಾಡಿ ಮೇಂಟೈನ್ ಮಾಡಲ್ವೋ ಅವ್ರಿಗೆ ಖರ್ಚು ಜಾಸ್ತಿ ಬೀಳೋದು. ಆಲ್ಮೋಸ್ಟ್ ನೀವು ಮೇಂಟೈನ್ ಮಾಡ್ತಾರೋ ನಿಮಗೆ ಆಲ್ಮೋಸ್ಟ್ ಏನು ಅಷ್ಟೊಂದು ಖರ್ಚು ಬೀಳಲ್ಲ. ಸೊ ನನ್ನ ಬಜಾಜ್ ಪಲ್ಸರ್ NS 200 7th ಸರ್ವಿಸ್ ಕಾಸ್ಟ್ 2421 ಓನ್ಲಿ. ಅಷ್ಟಾಗಿದೆ ಬಿಲ್ಲು. ಏನಕ್ಕಂದ್ರೆ ಆಫರ್ ಇತ್ತು, ಯುಗಾದಿ ಆಫರ್ ಇತ್ತು ಲೇಬರ್ ಮೇಲೆಲ್ಲ. ಸೊ ಅದಕ್ಕೆ ಕಡಿಮೆ ಆಯಿತು. ಇಲ್ಲಾಂದರೆ ಮಿನಿಮಮ್ ಒಂದು 2,500 ಮೇಲೆ ಹಾಗೆ ಆಗುತ್ತೆ. ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿದೆ ಫ್ರಂಟಲ್ಲಿ, ಹಾಗೆ ಆಯಿಲು, ಹಾಗೆ ಫ್ರಂಟ್ ಬ್ರೇಕ್ ಆಯಿಲು, ಹಾಗೆ ರೇರ್ ಬ್ರೇಕ್ ಆಯಿಲು. ಸೊ ಆಲ್ಮೋಸ್ಟ್ ಏನೇನು ಮಾಡಬೇಕು ಮಿನಿಮಲ್ ಚೇಂಜಸ್ ಎಲ್ಲ ಮಾಡಿದ್ದೀನಿ. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಟ್ರಾಫಿಕಲ್ಲಿ ನನಗೂ ಆಗ್ತಾಯಿಲ್ಲ, ಯಾಕಂದರೆ ಹೆಲ್ಮೆಟಲ್ಲಿ ಫುಲ್ಲು ಸೆಕೆ ತುಂಬ್ಕೊಬಿಟ್ಟಿದೆ. ಸೊ ಆದಷ್ಟು ಬೇಗ ಇನ್ನು 700 ಜನ ಬೇಕು. ಸಬ್ಸ್ಕ್ರೈಬ್ ಮಾಡಿ, ಹಾಗೆ 2Kಗೆ ಸಪೋರ್ಟ್ ಮಾಡಿ. ಸೊ ಆದಷ್ಟು ಬೇಗ 2Kಗೆ ಸಪೋರ್ಟ್ ಮಾಡಿ. ಇನ್ನು 700 ಏನೋ ಬೇಕು ನನಗೆ ಸಬ್ಸ್ಕ್ರೈಬರ್ಸ್. ನನಗೆ ಸಪೋರ್ಟ್ ಬಂದ್ರೇ ನಮಗೂ ಒಂದು ಜೋಶ್ ಬರುತ್ತೆ, ಒಂದು ಕಂಟೆಂಟ್ ಕೊಡಬೇಕು ಅನಿಸುತ್ತೆ. ಬಟ್ ಗ್ರೋತ್ ಇಲ್ಲ ಅಂದರೆ ನಮಗೂ ಕಷ್ಟ ಆಗಿಬಿಡುತ್ತೆ. ಬಟ್ ನಂದು ಕನ್ಸಿಸ್ಟೆನ್ಸಿ ಮೇಯ್ನು. ಅದು ನಂದು ಆಫ್ ಆನ್ ಆಗ್ತಿದೆ, ಅದನ್ನು ನಾನು ಕರೆಕ್ಟ್ ಮಾಡ್ಕೊಳ್ತೀನಿ.